ನಮಗೆ ಸ್ಟಾಕ್ ಮಾರ್ಕೆಟ್ಗಾಗ್ಲಿ ಅಥವಾ ಹಣ ಮಾಡೋದಕ್ಕಾಗ್ಲಿ ನಾಲ್ಕೇ ಬೇಕಾಗಿರೋದು. ಏನು ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಈ ನಾಲ್ಕು ನಿಮಗೆ ಗೊತ್ತಿದ್ರೆ ಸಾಕು. ಬೈ ಚಾನ್ಸ್ ಗೊತ್ತಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಹೇಗೆ ಯೂಸ್ ಮಾಡೋದು ಗೊತ್ತಿದ್ರು ಸಾಕು. ಸೊ 2008 ವರ್ಗು ಇಟ್ ವಾಸ್ ಜಸ್ಟ್ ದಟ್ ಲಕ್ ವಿಚ್ ಟುಕ್ ಮೀ ಟು ದಟ್ 1 ಫಾಲೋಡ್ ಬೈ 7 ಡಿಜಿಟ್. ಈ 10,000ರಿಂದ 1 ಕೋಟಿ ಏನೋ ಆಗೋಯ್ತು. ನೀವು ಬೇಡದಿರುವ ವಸ್ತುಗಳನ್ನೆಲ್ಲ ಕೊಂಡುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇಕಾಗಿರೋ ವಸ್ತುವನ್ನ ಮಾರಬೇಕಾಗತ್ತೆ. काम करने वाला ಬುಡ್ಡ ಹೋತಾ ಹೈ, ಕಾಮ್ ಕರಾನೆ ವಾಲಾ ಬಡ ಹೋತಾ ಹೈ ಅಂದ್ರು. ಕೆಲವ್ರು ಹೇಳ್ತಾರೆ ನಮಗ್ ದುಡ್ಡು ಮುಖ್ಯ ಅಲ್ಲ, ರಿಲೇಶನ್ಶಿಪ್ಸ್ ಆರ್ ಇಂಪಾರ್ಟೆಂಟ್. ಇದೆಲ್ಲ ಬಿಲ್ ಗೇಟ್ಸ್ ಹೇಳ್ಬೋದು. ನಾನು ನೀವು ಹೇಳ್ಬೇಕು ಅಂದ್ರೆ ಬಿಲ್ ಗೇಟ್ಸ್ ಜಾಸ್ತಿ ದುಡ್ಡು ಮಾಡಿರ್ಬೇಕು. ವೆರಿ ಟ್ರೂ. ಸೊ ಯಾರಾದ್ರೂ ಒಂದು ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾವ ತರದ ಒಂದು ಫೈನಾನ್ಷಿಯಲ್ ಟಿಪ್ ಕೊಡಕ್ ಇಷ್ಟಪಡ್ತೀರಾ? ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ ದ ಮಂತ್ ಆಫ್ ಲವ್ ನಾವು ಲವ್ ಫಾರ್ ಮನಿ ಸೀಸನ್ 2 ನ ಶುರು ಮಾಡಿದ್ದೇವೆ. ಹೆಸರಿನಲ್ಲೇ ದುಡ್ಡಿದೆ. ಫೈನಾನ್ಸಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರದೆ. ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ದಿನಾ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಫೈನಾನ್ಷಿಯಲಿ ಲಿಟ್ರೇಟ್ ಎಷ್ಟು ಜನ ನಾವು ಆಗಿದ್ದೀವಿ? ನಮಗೆ ನಮ್ಮ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಸ್ಯಾಲ್ರಿ ಅಕೌಂಟ್ ಬಿಟ್ಟು ಬೇರೆ ಯಾವ ಥರದ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಪರಿಚಯ ಅನ್ನೋದಿದೆ. ಸೊ ಫೈನಲ್ ಆಗಿ ನಮ್ಮ ಲವ್ ಫಾರ್ ಮನಿ ಸೀಸನ್ 2ಗೆ ನಾನು ನಮ್ಮ ಸ್ಟುಡಿಯೋಗೆ ಕರ್ಕೊಂಡ್ ಬಂದಿದ್ದೀನಿ ರುದ್ರಮೂರ್ತಿ ಅವರನ್ನ. ಫಂಟಾಸ್ಟಿಕ್ ಮಾರ್ನಿಂಗ್ ಸರ್ ಅಂಡ್ ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ರೇಡಿಯೋ ಸಿಟಿಯ ಎಲ್ಲ ಕೇಳಿಗರಿಗೂ ಕೂಡ ರುದ್ರಮೂರ್ತಿಯ ನಮಸ್ಕಾರಗಳು. ಸರ್, ರುದ್ರಾಲಜಿನಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಟಿಪ್ಸ್ ಅನ್ನೋದನ್ನ ನೀವು ಕೊಡ್ತೀರಾ. ಸೊ ಫೈನಾನ್ಸ್ ವರ್ಗೂ ಹೋಗೋಕ್ಕಿಂತ ಮುಂಚೆ ಈ ಪ್ರಶ್ನೆ ಅಂತೂ ನನಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಆಯ್ತಾ, ನಂಬರ್ಸು, ಮ್ಯಾಥು, ಈ ಫೈನಾನ್ಸು ನೋಡಿದ್ರೆ ಜನ ಓಡೋಗ್ತಾರೆ. ಆದರೆ ನಿಮಗೆ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಇದು ಚಿಕ್ಕಂದಿಂದಲೇ ಶುರುವಾಯ್ತಾ ನಿಮಗೆ, ಅಥವಾ ದೊಡ್ಡವರಾದ್ಮೇಲೆ ನೀವು ಯೋಚನೆ ಮಾಡಿದ್ರೆ ಎಸ್ ಫೈನಾನ್ಸ್ ಇಸ್ ಮೈ ಫೀಲ್ಡ್ ಅಂತ? ಆಕ್ಚುಲಿ ಫಿನಾನ್ಸ್ಗೆ ಪಲ್ಲವಿ ಅವರೇ ನಮಗ್ ಬೇಕಾಗಿರೋದು ಬರೀ 4. ನನಗೂ ಕೂಡ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಇವತ್ತು ಹೇಳ್ತಾ ಇದ್ದೀನಿ, ನಮಗೆ ಸ್ಟಾಕ್ ಮಾರ್ಕೆಟ್ಗಾಗ್ಲಿ ಅಥವಾ ಹಣ ಮಾಡೋದಕ್ಕಾಗ್ಲಿ 4 ಬೇಕಾಗಿರೋದು. ಏನು ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಈ 4 ನಿಮಗ್ ಗೊತ್ತಿದ್ರೆ ಸಾಕು. ಬೈ ಚಾನ್ಸ್ ಗೊತ್ತಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಹೇಗೆ ಯೂಸ್ ಮಾಡೋದು ಗೊತ್ತಿದ್ರು ಸಾಕು. ಸೊ ಇದು ಬಿಟ್ರೆ ಖಂಡಿತವಾಗ್ಲೂ ಏನೂ ಬೇಕಾಗಿಲ್ಲ. ನಿಮ್ಮ ಶೋ ಮುಖಾಂತರ ಎಲ್ಲಾ ಕೇಳುಗರಿಗೆ ಎಷ್ಟು ಸಿಂಪಲ್ ಆಗಿ ಇವತ್ತು ಹಣ ಮಾಡಬಹುದು, ಅದಕ್ಕೆ ಬೇಕಾಗಿರೋದು ಬರೀ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದು ಗೊತ್ತಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಉಪಯೋಗಿಸೋದು ಗೊತ್ತಿದ್ರೆ ಸಾಕು. ದುಡ್ಡು ಹೇಗ್ ಮಾಡಬಹುದು ಹಾಗೂ ಹೇಗೆ ನಾವು ಸ್ಕ್ಯಾಮ್ಸ್ ಗಳಿಗೆ ಹೋಗ್ದೇನೆ ರಿಯಲಿಸ್ಟಿಕ್ ಆಗಿ ಮನಿ ಮಾಡೋದು ಹೇಗೆ ಅನ್ನೋದನ್ನ ನನ್ನ ಜರ್ನಿಯ ಮುಖಾಂತರನೂ ಕೂಡ ಹಾಗೂ ನಂತರ ಇನ್ನ ಹಣ ಮಾಡಬೇಕು ಅಂತಿರೋರ್ಗೂ ಕೂಡ ಇವತ್ತು ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ತಪ್ಪದೆ ಕೇಳಬೇಕು ಸಂಪೂರ್ಣವಾಗಿ. ಫ್ಯಾಂಟಾಸ್ಟಿಕ್. ಸೊ ಶುರು ಮಾಡೋಣ. ನಿಮ್ಮ ಚೈಲ್ಡ್ಹುಡ್ ಇಂದ ಹೇಗಿತ್ತು ನಿಮಗೆ? ಮೊದಲಿಂದನೂ ಮ್ಯಾಥ್ಸ್ ಕಂಡ್ರೆ ಇಷ್ಟನಾ ಅಥವಾ ಮ್ಯಾಥ್ ನ ನೋಡಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತಾ ಸ್ಕೂಲಲ್ಲೆಲ್ಲ? ಪಲ್ಲವಿ, ಟು ಬಿ ವೆರಿ ಓಪನ್ ಫ್ರಾಂಕ್, ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಆಗ್ತಾ ಇರಲಿಲ್ಲ. ನನ್ಗೇನಾಯ್ತು, ದುಡ್ಡು ಮಾಡಬೇಕು ಅನ್ನೋದು ನನಗೆ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಕಾಲೇಜ್ ಡೇಸ್ ಮೇಲೆ. ಅಂಡ್ ಐ ಡಿಡ್ ನಾಟ್ ಕಮ್ ಫ್ರಮ್ ಅ ರಿಚ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ವೆರಿ ಮಿಡಲ್ ಕ್ಲಾಸ್, ಪೂರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದೆ. ಅಮ್ಮ ಯಾವಾಗ್ಲೂ ಕೂಡ ಎಜುಕೇಶನ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನನಗೇನು ನಾಲೆಡ್ಜ್ ಬೇಕು ಅನ್ನೋದನ್ನ ಕೊಟ್ರು. ಆದ್ರೆ ಇವತ್ ನಾನು ಹೇಳ್ತೀನಿ, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಕಾಮನ್ ಆಗಿ ಎಲ್ಲರ ಹತ್ರ ಇರೋದಿಲ್ಲ. ಯಾರಿಗೆ ಅದು ಜಾಸ್ತಿ ಇರುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಈ ಫಿನಾನ್ಸ್ ಎಲ್ಲ ಕಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಫಿನಾನ್ಸ್ ನನ್ನ ಪ್ರಕಾರ ಇಟ್ ಇಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್, ಲಾಜಿಕ್, ಪ್ಲಸ್ ಅದಕ್ಕೆ ನಮ್ಗೆ ಒಂಚೂರು ಈ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಗೊತ್ತಿದ್ರೆ ಸಾಕು. ಸೊ ಹೈಸ್ಕೂಲ್ ಡೇಸ್ ಅಲ್ಲಾಗ್ಲಿ ಅಥವಾ ನನ್ನ ಪ್ರೈಮರಿ ಸ್ಕೂಲ್ ಡೇಸ್ ಅಲ್ಲಾಗ್ಲಿ ಐ ವಾಸ್ ನಾಟ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಖಂಡಿತವಾಗ್ಲೂ ಇರ್ಲಿಲ್ಲ. ಈ ದುಡ್ಡು ಮಾಡಬೇಕು ಅಂತ ಆಸೆ ಜಾಸ್ತಿ ಬರಕ್ ಶುರು ಆಗಿದ್ದು ಕಾಲೇಜ್ ಡೇಸ್ ನಂತರ. ಸೊ ಕಾಲೇಜ್ ಡೇಸ್ ಅಲ್ಲೂ ಕೂಡ ನಾನು ಯಾವಾಗ ಅಕೌಂಟೆನ್ಸಿ ಅಂತ ಸಬ್ಜೆಕ್ಟ್ ಬಂತು, ಅದಾದ ನಂತರ ಯಾವಾಗ ಈ ದುಡ್ಡು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಕೆಲವರು, ಕಡಿಮೆ ದುಡ್ಡು ಇನ್ವೆಸ್ಟ್ ಮಾಡಿದ್ರು. ರಾಕೇಶ್ ಜುಂಜುನ್ವಾಲಾ 5,000 ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಮಾಡಿದ್ರು. ನಾನು ಯಾಕೆ ಮಾಡಬಾರ್ದು? ಸೊ ದಿಸ್ ಇಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಆಮೇಲೆ ನನಗೆ ಡಿಗ್ರಿ ಆಗ್ತಿದ್ದಂಗೆ PUC ಮುಗ್ದಿದ ತಕ್ಷಣನೇ ಸೊ ಸಮನ್ ಟೋಲ್ಡ್, ನೀವು ತುಂಬಾ ಶ್ರೀಮಂತರಾಗಬೇಕು ಅಂದ್ರೆ CA ಮಾಡಬೇಕು ಅಂತ. ಸೊ ನನಗೆ CA ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಸೊ ನಾನು ದುಡ್ಡು ಮಾಡಬೇಕು, ಸೊ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬಿಟ್ರೆ ದುಡ್ಡು ಮಾಡ್ತೀವಿ ಅಂತ ನಾನು ಐ ಎನ್ರೋಲ್ ಟು CA. PUC ಆದ ನಂತರವೇ CA
ಮಾಡ್ಕೊಂಡು ಬಂದೆ, ಜೊತೆಗೆ ಡಿಗ್ರಿ ಮಾಡಿದೆ, 5 ಮಾಸ್ಟರ್ ಡಿಗ್ರಿ ಮಾಡಿದೆ, MCOM, MBA, MFM, MPhil, PGD, BA ಮಾಡಿ CA ಮಾಡಿ ಇಷ್ಟೆಲ್ಲ ಮಾಡದ್ಮೇಲೆ ಅರ್ಥ ಆಗಿದ್ದೇನು ಅಂದ್ರೆ ಇದಿಷ್ಟು ಮಾಡೋದಕ್ಕೂ ಮುಖ್ಯವಾಗಿ ಇವತ್ತು ನಮಗೆ ಬೇಸಿಕ್ ಕಾಮನ್ ಸೆನ್ಸ್ ಇದ್ರೆ, ಆಮೇಲೆ ಬೇಸಿಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಗೊತ್ತಿದ್ರೆ, ಆಮೇಲೆ ವಾರನ್ ಬಫೆಟ್ ಒಂದ್ ಕಡೆ ತುಂಬಾ ಸಲ ಹೇಳ್ತಾರೆ ದುಡ್ಡು ಮಾಡಕ್ 2 ರೂಲ್ ಇದೆ ಅಂತ. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದಿ ದುಡ್ದಿರುವ ದುಡ್ಡನ್ನ ನಷ್ಟ ಮಾಡ್ಕೋಬೇಡಿ. ಎಲ್ಲೆಲ್ಲೋ ಚೀಟಿಗೆ ಹಾಕೋದು, ನನಗಲ್ಲಿ ಯಾರೋ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತ ದುಡ್ಡು ಮಾಡುವ ಆಸೆಗೋಸ್ಕರ ನೀವು ನಿಮ್ಮ ಬಂಡವಾಳದ ಸುರಕ್ಷತೆ, ಕ್ಯಾಪಿಟಲ್ ಸೇಫ್ಟಿ ಅಂತ ಕರಿತೀವಿ, ನೀವು ರಿಟರ್ನ್ ನೋಡ್ಕೊಂಡು ನಿಮ್ಮ ಕ್ಯಾಪಿಟಲ್ ಸೇಫ್ಟಿನೇ ಮರಿಬೇಡಿ, ಬಡ್ಡಿ ನೋಡ್ಕೊಂಡು ಅಸಲು ಮರಿಬೇಡಿ, ಇದನ್ನ ಮಿಸ್ಟೇಕ್ ಅನ್ನ ಮಾಡಬೇಡಿ ಅಂತ ರೂಲ್ 1 ಅಲ್ಲಿ ವಾರನ್ ಬಫೆಟ್ ಹೇಳ್ತಾರೆ. ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ, ಕಷ್ಟ ಬಿದ್ದಿ ದುಡ್ದಿರುವ ದುಡ್ಡನ್ನ ನಷ್ಟ ಮಾಡ್ಕೋಬೇಡಿ. ರೂಲ್ 2 ತುಂಬಾ ಚೆನ್ನಾಗಿ ಹೇಳ್ತಾರೆ, ಡೋಂಟ್ ಫರ್ಗೆಟ್ ರೂಲ್ 1 ಅಂತಾರೆ. ಸೊ ಈ 2 ರೂಲ್ ಗೊತ್ತಿದ್ರೆ ನಿಮ್ ಕ್ಯಾಪಿಟಲ್ ಸೇಫ್ಟಿಗೆ ಯಾವಾಗ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು. ಸೊ ನನಗೆ CA ಆದ ನಂತರ ಈ CA ಅಲ್ಲಿ ಬರೀ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ, ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಆಗ್ಬೇಕು, ಇಂಡಿಯಾಸ್ ರಿಚೆಸ್ಟ್ ಎಲ್ಲ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಶೇರ್ ಮಾರ್ಕೆಟ್ಗೆ ಬರಬೇಕು ಅನ್ನೋದನ್ನ ನನಗ್ ತಿಳಿದಾಗ 2004 ಆಗಿತ್ತು. 2003-4 ಅಲ್ಲಿ ಶೇರ್ ಮಾರ್ಕೆಟ್ ಬಂದೆ. ಐ ಇವನ್ ಸ್ಟಾರ್ಟೆಡ್ ವಿತ್ ಎ ವೆರಿ ಸ್ಮಾಲ್ ಕ್ಯಾಪಿಟಲ್ ಆಫ್ 10,000. ಸೊ ಅಲ್ಲಿಂದ ನನ್ನ ಆಸೆ ಇದ್ದಿದ್ದು 1 ಕೋಟಿ ಮಾಡಬೇಕು, 1 ಫಾಲೋಡ್ ಬೈ 7 zeros ನೋಡಬೇಕು. ಆ ಆಸೆ ಇಟ್ಕೊಂಡು ಶೇರ್ ಮಾರ್ಕೆಟ್ ಅಲ್ಲಿ 2003-4 ಇಸ್ವಿಯಲ್ಲಿ ನಾನೇನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಜರ್ನಿ ವೆಂಟ್ ಆನ್ ವೆರಿ ವೆಲ್ ಟಿಲ್ 2007-2008. ಅದು ಮೋಸ್ಟ್ಲಿ ಬಿಗಿನರ್ಸ್ ಲಕ್ ಅಂತಾನು ಕರಿತೀನಿ. ಐ ಥಾಟ್ ಐ ನೋ ಎವ್ರಿಥಿಂಗ್ ಆನ್ ಮಾರ್ಕೆಟ್, ದುಡ್ಡು ಈಸಿಯಾಗಿ ಮಾಡಬಹುದು ಶೇರ್ ಮಾರ್ಕೆಟ್ ಅಲ್ಲಿ ಅನ್ಕೊಂಡು 2008 ವರೆಗೂ ಆಯ್ತು. ಈ ಲೇಮನ್ ಬ್ರದರ್ ಕ್ರೈಸಿಸ್ ಆದಾಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಶೇರ್ಸ್ ಎಲ್ಲಾನು 80-90% ಬೀಳಕ್ ಸ್ಟಾರ್ಟ್ ಆಯ್ತು. ಅವಾಗ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೋರ್ ಅಬೌಟ್ ಮಾರ್ಕೆಟ್ ಅಂಡ್ ಐ ಸರ್ವೈವ್ಡ್ ದಟ್ ವೆರಿ ಬ್ಯಾಡ್ ಫೇಸ್. ಸೊ ಆ ಫೇಸ್ ಸರ್ವೈವ್ ಆಗಿ ನಂತರ ದರ್ ವಾಸ್ ನೋ ಲುಕ್ ಬ್ಯಾಕ್. ಏನು 1 ಕೋಟಿ ಜೀವನದಲ್ಲಿ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕು ಅಂತ ಆಸೆ ಇತ್ತು. ಸ್ವಲ್ಪ ದಿವಸದ ನಂತರ ದಿವ್ಸಕ್ಕೆ ನಾನು 1 ಕೋಟಿ ಮಾಡಿದ್ರೆ ಖುಷಿ ಆಗತ್ತೆ ನನಗೆ, ನಾನು ನೋಡ್ಬೇಕು, ಒನ್ ಡೇ ಐ ವಾಂಟ್ ಟು ಮೇಕ್ 1 crore ಅನ್ನೋದು ಆಸೆ ಬಂತು. ಅದು ಆದ ನಂತರ ಇವಾಗ ಐ ವಾಂಟ್ ಟು ಸಿ ಅ 10 crore ಡಿಜಿಟ್ ಆನ್ ಅ ಸಿಂಗಲ್ ಡೇ. ಸೊ ಮನಿ ಖಂಡಿತವಾಗ್ಲೂ ಮಾಡಬಹುದು. ಅದಕ್ಕೆ ಹೇಗ್ ಮಾಡಬೇಕು, ಟಿಪ್ಸ್ ಏನಿದೆ, ಯಾವ ರೀತಿ ಶುರು ಮಾಡಿದೆ, ಏನೇನ್ ಮಾಡ್ಕೊಂಡು ಹೋದೆ, ಇನ್ವೆಸ್ಟ್ಮೆಂಟ್ಸ್ ಆಗ್ಲಿ, ಹೌ ಟು ಅನಲೈಸ್ ಸ್ಟಾಕ್ಸ್ ಆಗ್ಲಿ, ಬೇರೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ಲಿ, ಎಲ್ಲಾನು ಖಂಡಿತವಾಗ್ಲೂ ಹೇಳ್ತಾ ಬರ್ತೀನಿ. ಹೌ ಫ್ಯಾಂಟಾಸ್ಟಿಕ್. ಸೊ ಈ ಟಿಪ್ಸ್ ನ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಪ್ರಶ್ನೆ, ಆಫ್ಕೋರ್ಸ್ ನೀವು ಆಲ್ರೆಡಿ ಹೇಳಿದಿರ, ಆ 10,000ದಿಂದ 1 ಫಾಲೋಡ್ ಬೈ 7 zeros ಬರೋಕೆ ಎಷ್ಟು ದಿನ ಆಯ್ತು, ಅಥವಾ ಎಷ್ಟು ತಿಂಗಳಾಯ್ತು, ಎಷ್ಟು ವರ್ಷ ಆಯ್ತು? 2003 ಅಲ್ಲಿ ನಾನು ಶುರು ಮಾಡಿದ್ದು 2007 ಎಂಡಿಂಗ್. ಸೊ ಅಪ್ರಾಕ್ಸಿಮೇಟ್ಲಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇಟ್ ಟುಕ್ ಅಬೌಟ್ 4.5 years ಆಯ್ತು. 2003ರಿಂದ 2008 ಎಂಡ್ ವರೆಗೂ ಆಯ್ತು ಅಂದ್ರೆ, ಸೊ ಇಟ್ ಟುಕ್ ದ ಟೈಮ್. ಸೊ ಅವಾಗ ಏನಾಯ್ತು, ಆಕ್ಚುಲಿ ಮಾರ್ಕೆಟ್ ತುಂಬಾ ಬುಲ್ ಫೇಸ್ ಅಲ್ಲಿ ಇತ್ತು. ನೀವು ಯಾವುದೇ ಶೇರ್ ತಗೊಂಡ್ರು ಕೂಡ 2003ರಲ್ಲಿ ಎವ್ರಿ ಸ್ಟಾಕ್ was going up. In fact, that was one of the biggest bull market. 2008 ಏನ್ ಲೇಮನ್ ಬ್ರದರ್ ಕ್ರೈಸಿಸ್, September 11th, I cannot forget that. ಆ ಟ್ವಿನ್ ಟವರ್ ಫಾಲ್ ಆದಾಗ ಮಾರ್ಕೆಟ್ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ 60-65% ಬಿತ್ತು. ಎಷ್ಟೊಂದು ಶೇರ್ಗಳು ಟಾಪ್ ಬ್ಲೂ ಚಿಪ್ ಶೇರ್ಸ್ ಗಳೇ 90-95% ಬಿತ್ತು. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ತುಂಬಾನೇ ಬಿದ್ದೋಯ್ತು. ಐ ಸ್ಟಿಲ್ ರಿಮೆಂಬರ್, ನನ್ನ ಹತ್ರ ಎಸ್ ಕುಮಾರ್ ಅಂತ ಒಂದ್ ಶೇರ್ ಇತ್ತು, 150 ರೂಪಾಯಿಗೆ ತಗೊಂಡಿದ್ದೆ. ಒಂದೇ ಒಂದು ತಿಂಗಳಲ್ಲಿ 12 ರೂಪಾಯಿಗೆ ಬಂತು, 150 rupees ಶೇರ್. ಸೊ ಅವಾಗ ಐ ಥಾಟ್ ಎವ್ರಿಥಿಂಗ್ ಇಸ್ ಗಾನ್, ಈ ಶೇರ್ ಮಾರ್ಕೆಟ್ ನಮ್ಗಲ್ಲ, ಆಮೇಲೆ ಇದ್ರಲ್ಲಿ ದುಡ್ಡು ಮಾಡಕ್ ಆಗಲ್ಲ, ಇದು ಬರೀ ಆಪರೇಟರ್ಸ್ ಇರ್ತಾರೆ, ಸೊ ಇಲ್ಲಿ ನಿಜವಾಗ್ಲೂ ಹಣ ಮಾಡಕ್ ಆಗಲ್ಲ, ಯಾರೋ ಒಬ್ರು 5-10 ಜನ ದುಡ್ಡು ಮಾಡಬಹುದು, ನಮ್ಗಲ್ಲ ಇದು. ಇದೆಲ್ಲಾನು ನನ್ನ ಮನಸ್ಸಿನಲ್ಲೂ 2008 ಲೆಮನ್ ಬ್ರದರ್ ಕ್ರೈಸಿಸ್ ಆದಾಗ ಬಂತು. ಅದೆಲ್ಲ ಆದ್ರೂ ಮತ್ತೊಂದು ಕಡೆ ನನಗೆ ಹೇಳ್ತಾ ಇತ್ತು, ಈಗ ರಾಕೇಶ್ ಜುಂಜುನ್ವಾಲಾ 5,000 ಇಡ್ಕೊಂಡು ಅವರು ಲಕ್ಷಾಂತರ ಕೋಟಿ. ಇನ್ಫ್ಯಾಕ್ಟ್ ರಾಕೇಶ್ ಜುಂಜುನ್ವಾಲಾ ಫೋರ್ಬ್ಸ್ ಲಿಸ್ಟ್ ಎಲ್ಲ ನೋಡಿ ಟಾಪ್ 100 ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಲ್ಲಿ ಬರ್ತಾರೆ. ಇಷ್ಟೆಲ್ಲ ಅವ್ರು ಮಾಡಿರುವಾಗ ನಾನು ಏನೋ ಮಾಡಿದ್ರೆ ದುಡ್ಡು ಮಾಡಬಹುದು, ಆದ್ರೆ ಆ ರೂಟ್ ಗೊತ್ತಿಲ್ಲ ನನಗೆ, ಆ ಸೀಕ್ರೆಟ್ಸ್ ನನಗೆ ಗೊತ್ತಿಲ್ಲ. ಸೊ ಅದನ್ನ ನಾನು ಕಲಿಬೇಕು ಇವಾಗ. ಸೊ 2008 ವರ್ಗು ಇಟ್ ವಾಸ್ ಜಸ್ಟ್ ದಟ್ ಲಕ್ ವಿಚ್ ಟುಕ್ ಮೀ ಟು ದಟ್ 1 ಫಾಲೋಡ್ ಬೈ 7 digit. ಈ 10,000ರಿಂದ 1 ಕೋಟಿ ಏನೋ ಆಗೋಯ್ತು. ಅದಾದ ನಂತರ ನನಗೆ ಯಾವಾಗ ಈ ಮಾರ್ಕೆಟ್ ಅಲ್ಲಿ ಬಿತ್ತು ಇದೆಲ್ಲ ಆದಾಗ, ದೆನ್ ಐ ಲರ್ನ್ಟ್ ಎಲ್ಲಾ ದುಡ್ಡನ್ನ ನಾವು ಒಂದೇ ಕಡೆ ಹಾಕಬಾರ್ದು, ಶೇರ್ಸ್ ಅಲ್ಲಿ ಒಂಚೂರು ದುಡ್ಡು
ಮಾಡಿದೆ, ಆ ದುಡ್ಡನ್ನ ತೆಗೆದು ಬೇರೆ ಕಡೆನೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದಕ್ಕೆ ನಾವು ಸಿಂಪಲ್ ಆಗಿ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ. ಎಲ್ಲಾ ದುಡ್ಡನ್ನ ಬರೀ ಶೇರ್ಸ್ ಹಾಕೋದು, ಎಲ್ಲಾ ದುಡ್ಡನ್ನ ಬರೀ ಗೋಲ್ಡ್ ಹಾಕೋದು, ಎಲ್ಲಾ ದುಡ್ಡು ಬರೀ ರಿಯಲ್ ಎಸ್ಟೇಟ್ ಹಾಕೋದು, ಈ ತರ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಯು ಹ್ಯಾವ್ ಟು ಡೈವರ್ಸಿಫೈ, ಅಂದ್ರೆ ವಿಂಗಡಣೆ ಮಾಡಿ. ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಅದ್ರಲ್ಲಿ ಒಂದು 10 ರೂಪಾಯಿ ಬ್ಯಾಂಕ್ ಎಫ್ ಡಿಗೆ ಹಾಕಿ, ಇನ್ನೊಂದು 10 ರೂಪಾಯಿ ಅದರಲ್ಲಿ ಮ್ಯೂಚುವಲ್ ಫಂಡ್ ಹಾಕಿ, ಇನ್ನೊಂದು 50 ರೂಪಾಯಿ ಶೇರ್ಸ್ ಹಾಕಿ, ಇನ್ನೊಂದು 20 ರೂಪಾಯಿ ರಿಯಲ್ ಎಸ್ಟೇಟ್ ಹಾಕಿ. ಸೊ ಈ ತರ ನಿಮ್ ದುಡ್ಡನ್ನ ಯಾವಾಗ ವಿಂಗಡಣೆ ಮಾಡಿ ಡೈವರ್ಸಿಫಿಕೇಶನ್ ಮಾಡ್ತಿರೋ, ಅವಾಗ ಏನಾಗುತ್ತೆ, ಬೈ ಚಾನ್ಸ್ ಈ ತರ ಶೇರ್ 70-80% ಬಿದ್ರೂ ಕೂಡ ನೀವು ಇಡೀ 100 ರೂಪಾಯಲ್ಲಿ ಇನ್ನ ಮಿಕ್ಕಿದ 50-60 ರೂಪಾಯಿ ಬೇರೆ ಕಡೆ ಹಾಕಿರ್ತೀರಾ. ಸೊ ಆ ತರ ಡೈವರ್ಸಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲಿತಾ ಬಂದೆ. ಆದ್ರೆ ನಮ್ಮ ಕೇಳುಗರಿಗೆ ಇವತ್ತು ಇದೆಲ್ಲವೂ ಕೂಡ ಕೇವಲ ಒಂದು ಕಾರ್ಯಕ್ರಮದಲ್ಲೇ ಸಿಗ್ತಾ ಇದೆ. ದೇ ಆರ್ ಲಕ್ಕಿ ಎನಫ್. ಅಬ್ಸಲ್ಯೂಟ್ಲಿ ಸಿಕ್ಕಾಪಟ್ಟೆ ಲಕ್ಕಿ ಅಂತ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಈ ತರ ಶೇರ್ಸ್ ಬಿದ್ದಾಗ ಅಟ್ಲೀಸ್ಟ್ ಮಿಕ್ಕಿದ 50% ದುಡ್ಡನ್ನ ನಾವು ಡೈವರ್ಸಿಫೈ ಮಾಡಿಟ್ಟಿರೋದನ್ನ ಅದಿರುತ್ತೆ ಅಂತ. ಬಟ್ ನಾವು ನೋಡಿರೋ ಪ್ರಕಾರ ಶೇರ್ ಮಾರ್ಕೆಟ್ ಏನಾದರೂ ಬಿತ್ತು ಅಂದರೆ ಅದರ ಅಕ್ಕಪಕ್ಕ ಕೂಡ ಎಲ್ಲ ಬೀಳಕ್ಕೆ ಶುರು ಆಗೋಗುತ್ತೆ. ವೆದರ್ ಇಟ್ಸ್ ದ ರಿಯಲ್ ಎಸ್ಟೇಟ್, ವೆದರ್ ಇಟ್ಸ್ ಕಮಾಡಿಟೀಸ್, ಏನೇ ಇರಲಿ ಎಲ್ಲ ಬಿದ್ದೋಗುತ್ತೆ. ಸೊ ಅದರಿಂದ ಜನ ಹೇಗೆ ಆಚೆ ಬರಬಹುದು? ವೆರಿ ಗುಡ್ ಕ್ವಶನ್ ಪಲ್ಲವಿ ಅವರೇ. ಇಲ್ಲಿ ಜನ ಏನ್ ಯೋಚನೆ ಮಾಡಬೇಕು, ನಾರ್ಮಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ 2 ತರ ಇರುತ್ತೆ. ಒಂದು ರಿಸ್ಕಿ ಅಸೆಟ್ಸ್ ಅಂತ ಕರಿತೀವಿ, ಇನ್ನೊಂದು ಸೇಫ್ ಅಸೆಟ್ಸ್ ಅಂತ ಕರಿತೀವಿ. ಈ ರಿಸ್ಕಿ ಅಸೆಟ್ಸ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ, ಅದರಲ್ಲಿ ಎಷ್ಟೊಂದ್ ಜನ ಈ ಬಿಟ್ ಕಾಯಿನ್ ಅದು ಇದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿದ್ರು. ಕಮಾಡಿಟಿ ಮಾರ್ಕೆಟ್, ಡಿರೈವೇಟಿವ್ ಮಾರ್ಕೆಟ್, ಇದೆಲ್ಲ ರಿಸ್ಕಿ ಅಸೆಟ್ಸ್. ಈ ಸೇಫ್ ಅಸೆಟ್ಸ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಬಾಂಡ್ಸ್, ಬ್ಯಾಂಕ್ ಎಫ್ ಡಿಸ್, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್, ಇದೆಲ್ಲವೂ ಕೂಡ ಸೇಫ್ ಅಸೆಟ್ಸ್ ಅಂತ ನಾವು ಕರಿತೀವಿ. ಜನರಲಿ ತಮ್ಮ ರೂಲ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ವಯಸ್ಸು ಎಷ್ಟಿದೆ 100 ಮೈನಸ್ ಯುವರ್ ಏಜ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವಯಸ್ಸು 35 ವರ್ಷ, 100 ಮೈನಸ್ 35 ಮಾಡಿದ್ರೆ 65 ಬರುತ್ತೆ. ಸೊ 65% ದುಡ್ಡನ್ನ ನೀವು ರಿಸ್ಕಿ ಅಸೆಟ್ಸ್ ಗೆ ಇನ್ವೆಸ್ಟ್ ಮಾಡಿ, 35% ದುಡ್ಡನ್ನ ಸೇಫ್ ಅಸೆಟ್ಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದು ಏನ್ ಹೇಳ್ತಾ ಇದೆ ಅಂದ್ರೆ ಇಂಡೈರೆಕ್ಟ್ ಆಗಿ, ಸೊ ಆಸ್ ಯು ಗ್ರೋ ಓಲ್ಡರ್ ಅಂಡ್ ಓಲ್ಡರ್, ದೆನ್ ವಾಟ್ ಹ್ಯಾಪನ್ಸ್, ಯುವರ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಆರ್ ಕೆಪಾಸಿಟಿ ಶುಡ್ ಕಮ್ ಡೌನ್. ಬಟ್ ಇದು ಜಸ್ಟ್ ಒಂದು ತಂಬ್ ರೂಲ್. ಆದ್ರೆ ಇದನ್ನೇ ಜನರಲ್ ಆಗಿ ಎಲ್ಲಾ ಕಡೆ ನಾವು ರೂಲ್ ಅನ್ನು ಫಾಲೋ ಮಾಡೋದಕ್ಕೆ ಆಗಲ್ಲ. ಈಗ ನಾರ್ಮಲಿ ಏನಾಗುತ್ತೆ ಅಂದ್ರೆ, ನೀವು ಈ ವಿಂಗಡಣೆ ಮಾಡಬೇಕು ಅಂದಾಗ ನೀವೇನ್ ಮಾಡಬೇಕು, ಅಟ್ಲೀಸ್ಟ್ ಬಿಗಿನರ್ಸ್ ಆಗಿದ್ರೆ 70-80% ದುಡ್ಡನ್ನ ಸೇಫ್ ಅಸೆಟ್ಸ್ ಗೆ ಹಾಕಿ, ಬರೀ ಒಂದು 10-20% ಅನ್ನ ನೀವು ರಿಸ್ಕಿ ಅಸೆಟ್ಸ್ ಗೆ ಹಾಕ್ಬೇಕು. ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅಥವಾ ನಾನು ಮುಂಚೆ ಏನೇನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ, ಈಗ ನನ್ನ ಹತ್ರ ಒಂದು 10,000 ಇದೆ, ದಿಢೀರ್ ಅಂತ ನಾನು ಶ್ರೀಮಂತನಾಗ್ಬಿಡ್ಬೇಕು ಅಂತ ಅಷ್ಟು ದುಡ್ಡು ಹೋಗ್ಬಿಟ್ಟು ಬಿಟ್ ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿ ಕೈ ಸುಟ್ಟುಕೊಂಡಿರೋರು ಇದಾರೆ. ಇದಕ್ಕೂ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ, ನನ್ನ ಉಳಿತಾಯದ ಕೆಲವು ದುಡ್ಡನ್ನ ನಾನೇನ ರಿಸ್ಕಿ ಅಸೆಟ್ ಹಾಕಿದ್ರು ಅದೊಂಥರ ಸಾಲ ಮಾಡಿ ಬಡ್ಡಿಗೆ ದುಡ್ಡು ತಗೊಂಡು ಅದರಿಂದ ನಾನು ಜಾಸ್ತಿ ದುಡ್ಡು ಇನ್ನೊಂದ್ ಕಡೆ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಕೈ ಸುಟ್ಕೊಂಡು ಅವ್ರಿಗೇನಾಗ್ತಾ ಇದೆ ಅಂದ್ರೆ, ಹಾಕಿರೋ ಅಸಲಲ್ಲೂ ಲಾಸ್ ಆಗಿದೆ, ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಇಂತಹ ಮಿಸ್ಟೇಕ್ಸ್ ಗಳನ್ನ ಖಂಡಿತ ಮಾಡಬಾರ್ದು. ನಾರಾಯಣ ಮೂರ್ತಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಡೆಟ್ ಫ್ರೀ ಅಂದ್ರೆ ಸಾಲ ಮುಕ್ತವಾಗಿರೋದೇನೆ ನೀವು ದುಡ್ಡು ಮಾಡ್ದಂಗ್ ಲೆಕ್ಕ. ಸೊ ನೀವು ಲೋನ್ ಗಳನ್ನ ಅನ್ನೆಸೆಸರಿ ಆಗಿ ಮಾಡಬಾರ್ದು. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರೆ, ಲೋನ್ ಮಾಡುವಾಗ್ಲೂ ಕೂಡ ನೀವ್ ಏನಕ್ಕೋಸ್ಕರ ಲೋನ್ ಮಾಡ್ತಿದ್ದೀರಾ, ಈಗ ನಾನು ಮನೆ ಕಟ್ಟೋದಕ್ಕೋಸ್ಕರ ಲೋನ್ ತಗೊಂಡ್ರೆ ನೀವ್ ಆ ಲೋನ್ ಇಂದ ಒಂದು ಆಸ್ತಿಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಅದೇ ನೀವೇನೋ ಖರ್ಚು ಮಾಡೋದಕ್ಕೋಸ್ಕರ ಲೋನ್ ತಗೊಂಡು ಖರ್ಚು ಮಾಡಿದ್ರೆ ಅವಾಗ ಖಂಡಿತವಾಗ್ಲೂ ಲೋನ್ ಬಡ್ಡಿನೂ ಕಟ್ಟಬೇಕು, ಅಸೆಟ್ ಕ್ರಿಯೇಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಾಮಾನ್ಯ ಜನ ಇವತ್ತು ತಿಳ್ಕೋಬೇಕು. ಎಷ್ಟೊಂದ್ ಕಡೆ ಏನಾಗುತ್ತೆ, ನಿಮ್ಗೆ ಯಾವ್ದೋ ಒಂದು 0% EMI ಅಲ್ಲಿ ನಿಮ್ಗೆ ಈ ವಸ್ತುಗಳನ್ನ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ಜನಕ್ಕೆ ಏನಾಗುತ್ತೆ, ಅಯ್ಯೋ ಏನೋ ತಿಂಗಳು ಕಟ್ಕೊಂಡು ಹೋಗ್ಬಿಡೋಣ ಬಿಡು ಅಂತ ಬೇಡದಿರೋ ವಸ್ತುಗಳನ್ನೆಲ್ಲ ತಗೊಂತಾರೆ. ವಾರನ್ ಬಫೆಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀವು ಬೇಡದಿರುವ ವಸ್ತುಗಳನ್ನೆಲ್ಲ ಕೊಂಡುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇಕಾಗಿರೋ ವಸ್ತುವನ್ನ ಮಾರಬೇಕಾಗತ್ತೆ. ಅದನ್ನ ಮಾಡಬೇಡಿ, ಈ ತರ ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ ಅಂತ. ಸೊ ಹಾಗಾಗಿ ನೀವು ಸೇಫ್ ಅಸೆಟ್ಸ್ ಗೆ ಖಂಡಿತವಾಗ್ಲೂ ಬಿಗಿನಿಂಗ್ ಅಲ್ಲಿ 70-80% ದುಡ್ಡನ್ನ, ನೀವು 100 ರೂಪಾಯಿ ನಿಮ್ಮ ಹತ್ರ ಇದ್ರೆ 70-80 ರೂಪಾಯಿ ಸೇಫ್ ಅಸೆಟ್ಸ್, ಇವಾಗ ತಾನೇ ಹೇಳ್ತಾ ಬಂದೆ, ಬ್ಯಾಂಕ್ ಡೆಪಾಸಿಟ್ಸ್, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್, ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿ, ಮಿಕ್ಕಿದೊಂದು 20% ಅನ್ನ ರಿಸ್ಕಿ ಅಸೆಟ್ಸ್, ಅದ್ ನೀವು ಕ್ರಿಪ್ಟೋ ಕರೆನ್ಸಿ ತಗೊಳ್ಳಿ, ಶೇರ್ ಮಾರ್ಕೆಟ್, ಡಿರೈವೇಟಿವ್ಸ್, ಕಮಾಡಿಟಿ, ಈ ತರ. ಆಮೇಲೆ ನಂಬರ್ 1 ರೀಸನ್ ವೈ ಪೀಪಲ್ ಡೋಂಟ್ ಬಿಕಮ್ ರಿಚ್, ಯಾಕೆ ಜನರು ಸಾಹುಕಾರ ಆಗಲ್ಲ, ಸಾಮಾನ್ಯ ಜನರು ಸಾಮಾನ್ಯವಾಗಿ ಯಾಕಿರ್ತಾರೆ, ಈ ಪ್ರಶ್ನೆಯನ್ನ ವಾರನ್ ಬಫೆಟ್ ಕೇಳಿದಾಗ ಅವ್ರು ಹೇಳ್ತಾರೆ, ನೋ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಸ್ಲೋಲಿ ಅಂತ. ಅಂದ್ರೆ ಯಾರಿಗೂ ಕೂಡ ನಿಧಾನವಾಗಿ ಶ್ರೀಮಂತರಾಗಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ದಿಢೀರನ್ ಶ್ರೀಮಂತರಾಗಬೇಕು. ಸೊ ಈ ನಂಬರ್
ನಂಬರ್ ಒನ್ ರೀಸನ್ ಇಂದ ಅನೇಕ ಜನ ಬೇಗ ದುಡ್ಡು ಮಾಡಬೇಕು ಅಂತ ಹೋಗಿ ಬೇಗ ಲಾಸ್ ಮಾಡ್ಕೊಂಡು ಎಲ್ಲವನ್ನ ಕಳ್ಕೊಂತಾರೆ. ಸೊ ಹಾಗಾಗಿ ಹಂತವಾಗಿ ಯಾರು ದುಡ್ಡು ಮಾಡಬೇಕು ಅಂತಿರ್ತಾರೆ ಅಂಡ್ ದೋಸ್ ಹೂ ಫಾಲೋ ಅ ಮೆಥಡಾಲಜಿ ಸೈಂಟಿಫಿಕ್ ಪ್ರೋಸೆಸ್ ಅವ್ರು ಖಂಡಿತ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫ್ಯಾಂಟಾಸ್ಟಿಕ್. ವಾವ್ ವಾವ್ ವಾವ್. ನನ್ನ ತಲೆನಲ್ಲಿ ಎಷ್ಟು ಪ್ರಶ್ನೆಗಳು ಓಡ್ತಾ ಇದೆ ಇವಾಗ ಅಂದರೆ ಎಲ್ಲಿಂದ ಶುರು ಮಾಡಲಿ ಅಂತ. ಓಕೆ, ನಾನು ಲವ್ ಫಾರ್ ಮನಿ ಶುರು ಮಾಡಿದ್ದು ಬಿಸ್ನೆಸ್ಗೋಸ್ಕರ. ಅಟ್ಲೀಸ್ಟ್ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ ಎಷ್ಟು ವರ್ಷ ಅಂತ, ಯಾರು ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದು, ನಮ್ಮದು ಅಂತ ಒಂದು ಬಿಸ್ನೆಸ್ ಇರಬೇಕು, ನಮ್ಮದು ಅಂತ ಒಂದು ವ್ಯಾಪಾರ ಶುರು ಮಾಡಬೇಕು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು, ಇದರ ಬಗ್ಗೆ ಜ್ಞಾನ ಅನ್ನೋದಿರಲ್ಲ. ಎಲ್ಲೋ ಹೇಳ್ತಾರೆ, ನೀವು ಹೇಳಿರೋ ಥರ ತಗೋ, ನಿನ್ನ ಹತ್ರ 1 ಲಕ್ಷ ಇದೆ, ತಗೊಂಬಂದು ಈ ಬಿಸ್ನೆಸ್ಸಲ್ಲಿ ಹಾಕು, ಪರವಾಗಿಲ್ಲ ಮುಂದಕ್ಕೆ ಹೋಗ್ಬೋದು, ಪ್ರಾಫಿಟ್ ಬಂದಿದ್ದನ್ನ 50-50 ಹಂಚ್ಕೊಳ್ಳೋಣ ಅಂತ. ಸೊ ನಮ್ಮ ಶುರು ಮಾಡೋಣ ಒಂದು ಟಿಪ್ ಬಿಸ್ನೆಸ್ ಮೆನ್ನಿಗೆ. ಸೊ ಯಾರಾದರೂ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಅವರಿಗೆ ಯಾವ ಥರದ ಒಂದು ಫೈನಾನ್ಷಿಯಲ್ ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀರಾ? ವೆರಿ ಗುಡ್ ಕ್ವಶನ್. ಯಾರೇ ಬಿಸ್ನೆಸ್ ಮಾಡಬೇಕಾದ್ರೆ, ನಾನು ಒಬ್ಬ ಬಿಸ್ನೆಸ್ ಮೆನ್ ಆಗಿ ಹೇಳ್ತಾ ಇದ್ದೇನೆ, ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ಮಾಡುವಂತ ಬಿಸ್ನೆಸ್ ಅಲ್ಲಿ ನಿಮಗೆ ಎಕ್ಸ್ಪರ್ಟೈಸ್ ಇದೆಯಾ, ಡೊಮೈನ್ ನಾಲೆಜ್ ಇದೆಯಾ. ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ಫುಡ್ ಚೈನ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನನಗೆ ಕಾಫಿ ಟೀ ಮಾಡಕ್ಕೂ ಬರಲ್ಲ, ಅಡಿಗೆ ಮಾಡಕ್ಕೂ ಬರಲ್ಲ. ಅದೇ ನಮ್ಮ ತಾಯಿಗೆ ಅವರು ಹೋಗಿ ಶೇರ್ ಮಾರ್ಕೆಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಯಾವಾಗ್ಲೂ ನಾನು ಏನ್ ಹೇಳ್ತೀನಿ, ಆಲ್ರೆಡಿ ನೀವು ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿ ಯಾವ ಫೀಲ್ಡ್ ಅಲ್ಲಿ ಪರಿಣತರು ಇರ್ತೀರಾ ಅದರ ಮೇಲೆ ನೀವು ಬಿಸ್ನೆಸ್ ಶುರು ಮಾಡುವ ಐಡಿಯಾಗಳನ್ನ ತಗೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ನಾನು ಹೇಳ್ತೀನಿ, ವರ್ಕ್ ಆನ್ ಯುವರ್ ಸ್ಟ್ರೆಂತ್, ನಾಟ್ ಆನ್ ಯುವರ್ ವೀಕ್ನೆಸ್ ಅಂತೀನಿ. ಸೊ ಎಲ್ಲದರಲ್ಲೂ ಈಗ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕ್ರಿಕೆಟ್ ಚೆನ್ನಾಗಿ ಆಡ್ತಾರೆ, ನಾನು ಕ್ರಿಕೆಟರ್ ಆಗಿ ನಾನು ದುಡ್ಡು ಮಾಡ್ಬಿಡೋಣ ಅಂತ ರುದ್ರಮೂರ್ತಿ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ಅವರು ಅದನ್ನ ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅದರಲ್ಲಿ ಬಂದಿದೆ. ಸೊ ನಿಮ್ಮ ಫೀಲ್ಡ್ ಯಾವುದು ಅಂತ ನೀವು ಗುರುತಿಸಬೇಕು. ಸೊ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದೀರಾ ಆ ಫೀಲ್ಡ್ ಅಲ್ಲಿ ನೀವು ಖಂಡಿತವಾಗ್ಲೂ ಬಿಸ್ನೆಸ್ ಐಡಿಯಾಸ್ ಗಳನ್ನ ತಗೊಂಡು ಶುರು ಮಾಡಿ. ಬಿಸ್ನೆಸ್ ಶುರು ಮಾಡುವಾಗ ನಿಮಗೆ ಡೊಮೈನ್ ಎಕ್ಸ್ಪರ್ಟೈಸ್ ಅಂದ್ರೆ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ನಿಮಗೆ ತಿಳಿದಿರಬೇಕು. ನೀವು CA ಓದಬೇಕು, ನೀವು ಲಿಟ್ರೇಟ್ ಆಗಿರಬೇಕು ಆ ತರ ಹೇಳ್ತಾ ಇಲ್ಲ. ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂದ್ರೆ, ನಾನು ಏನೋ ಒಂದು ಇವಾಗ ಪದಾರ್ಥ ಮಾಡೋದಕ್ಕೆ ನಂಗೆ ಹಣ್ಣು ಎಷ್ಟು ಬೇಕು, ತರಕಾರಿ ಎಷ್ಟು ಬೇಕು, ಬೇಳೆ ಬೇಕಾ, ಗೋಧಿ ಬೇಕಾ, ಅಕ್ಕಿ ಬೇಕಾ ಗೊತ್ತಿರಬೇಕು. ಇದು ಏನೂ ಗೊತ್ತಿಲ್ಲದೆ ಮಾಡೋದು ಕಷ್ಟ ಆಗುತ್ತೆ. ಅದೇ ತರ ಇವಾಗ ಶೇರ್ ಮಾರ್ಕೆಟ್ ಫೀಲ್ಡ್ ಆಗಿರ್ಬೋದು, ಅಥವಾ ನೀವು ಎನಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಮೈನ್ ಆಗಿ ನಾನೇನ್ ಹೇಳ್ತೀನಿ, ಬಿಸ್ನೆಸ್ ಮೆನ್ ಆಗಿ ತಾವು ಸ್ಟಾರ್ಟಿಂಗ್ ಅಲ್ಲಿ ಖಂಡಿತವಾಗ್ಲೂ ಕಾಸ್ಟ್ಸ್ ಗಳನ್ನ ಕಡಿಮೆ ಇಡಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಕಸ್ಟಮರ್ ಅವ್ರು ಏನ್ ನಿಮ್ಗೆ ಮೌತ್ ಆಫ್ ವರ್ಡ್ ಮುಖಾಂತರ ಬೇರೆಯವ್ರಿಗೆ ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಬಗ್ಗೆ ಹೇಳ್ತಾರೆ, ಅದರಿಂದ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಹಾಗೂ ಬೆಸ್ಟ್ 2 ಪಾಯಿಂಟ್ಸ್ ನಾನು ಎವ್ರಿ ಬಿಸ್ನೆಸ್ ಮನ್ಗೆ ಹೊಸದಾಗಿ ಶುರು ಮಾಡೋರ್ಗಾಗಿರ್ಲಿ ಅಥವಾ ಆಲ್ರೆಡಿ ಬಿಸ್ನೆಸ್ ಇದ್ದಿ ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರಿಗೇನ್ ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಬಿಸ್ನೆಸ್ ಗ್ರೋ ಆಗ್ಬೇಕಂದ್ರೆ ಮುಖ್ಯವಾಗಿ 2 ಬೇಕು. 1 ಪ್ರಾಫಿಟಬಲ್ ಬಿಸ್ನೆಸ್ ಆಗಿರ್ಬೇಕು, 2 ಬಿಸ್ನೆಸ್ ಸ್ಕೇಲಬಲ್ ಆಗ್ಬೇಕು. ಈ ಪ್ರಾಫಿಟಬಲ್ ಬಿಸ್ನೆಸ್ ಅಂದ್ರೆ ಏನು, ನಾನು ಇವಾಗ ಯಾವ್ದೋ ಒಂದು ಪದಾರ್ಥವನ್ನ 10 ರೂಪಾಯಿಗೆ ಮಾರಿದ್ರೆ ನನಗೆ ಅದರ ಕಾಸ್ಟ್, ನನಗೆ ಆ ಪ್ರಾಡಕ್ಟ್ ಮಾಡೋದಕ್ಕೋಸ್ಕರ 6 ರೂಪಾಯಿ ಆಗತ್ತೆ ಅಂದ್ರೆ ನನಗೆ 4 ರೂಪಾಯಿ ಪ್ರಾಫಿಟ್ ಇದೆ. ಸೊ ನಿಮಗೆ ಸೇಲ್ಸ್ ಮೈನಸ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್. ಸಿಂಪಲ್ ರೂಲ್. ಅಂದ್ರೆ ನಾನೊಂದು ಕಮಾಡಿಟಿಯನ್ನ ಇವಾಗ ವೆರಿ ಸಿಂಪಲ್, ಯಾರೋ ಒಬ್ಬ ಸಿಟಿ ಮಾರ್ಕೆಟ್ ಹೋಗ್ಬಿಟ್ಟು ತರಕಾರಿಯನ್ನ ಅವ್ನು ಪರ್ಚೇಸ್ ಮಾಡ್ತಾನೆ. ಟೊಮೆಟೊ ಅನ್ನ ಅವನು 20 ರೂಪಾಯಿಗೆ ತಂದು ಮಲ್ಲೇಶ್ವರಂ ಮಾರ್ಕೆಟ್ ಅಲ್ಲಿ 30 ರೂಪಾಯಿಗೆ ಮಾರ್ತಾನೆ ಅಂದ್ರೆ ಅವನಿಗೆ 20 ರೂಪಾಯಿ ಕಾಸ್ಟ್ ಆಗಿದೆ, 30 ರೂಪಾಯಿಗೆ ಮಾರ್ತಾ ಇದ್ದಾನೆ ಅಂದ್ರೆ ಅವ್ನ ಸೇಲ್ಸ್ ಪ್ರೈಸ್ 30 ರೂಪಾಯಿ ಇದೆ, ಅವನ ಕಾಸ್ಟ್ 20 ರೂಪಾಯಿ ಆಗಿದೆ, ಲಾಭ 10 ರೂಪಾಯಿ ಇದೆ. ಸೊ ಪ್ರಾಫಿಟಬಿಲಿಟಿ ಇರಬೇಕು. ನೀವು ಮಾಡುವ ಬಿಸ್ನೆಸ್ ನಲ್ಲಿ ಸೇಲ್ಸ್ ಜಾಸ್ತಿ ಪ್ರೈಸ್ ಇರಬೇಕು, ಕಾಸ್ಟ್ ಕಡಿಮೆ ಇರಬೇಕು, ಪ್ರಾಫಿಟಬಲ್ ಇರಬೇಕು. 2ನೇದು ಸ್ಕೇಲಬಲ್, ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು. ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ರಿಲಯನ್ಸ್ ಜಿಯೋ ಬಂದಾಗ ಮುಖೇಶ್ ಅಂಬಾನಿ ಏನ್ ಮಾಡಿದ್ರು, ಎಲ್ಲರಿಗೂ ಫ್ರೀ ಸಿಮ್ ಕಾರ್ಡ್ ಅಂತ 1 ವರ್ಷ ಕೊಟ್ರು. ಜನ ಏನ್ ಮಾಡಿದ್ರು, ಆಲ್ರೆಡಿ ಒಂದು ಸಿಮ್ ಕಾರ್ಡ್ ಇದ್ರು ಕೂಡ 2ನೇ ಮೊಬೈಲು, 2ನೇ ಸಿಮ್ ಕಾರ್ಡ್ ಎಲ್ಲ ತಗೊಂಡ್ರು. ಜನ ಎಲ್ಲ ಆಕರ್ಷಣೆ ಆದ್ರು, ಸ್ಕೇಲಬಲ್ ಆಯ್ತು ಬಿಸ್ನೆಸ್. ಆಮೇಲೆ ಏನ್ ಮಾಡಿದ್ರು, ಸಿಮ್ ಕಾರ್ಡ್ಗೆ ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಶುರುವಲ್ಲಿ ನಿಮ್ಮ ಬಿಸ್ನೆಸ್ ಬೈ ಚಾನ್ಸ್ ಏನಾನ ಪ್ರಾಫಿಟಬಲ್ ಇಲ್ಲದೆ ಹೋದ್ರು ಕೂಡ ನಿಮ್ಮ ತರ ದುಡ್ಡು ಬರ್ನ್ ಮಾಡೋದಕ್ಕೆ ಡೀಪ್ ಪಾಕೆಟ್ಸ್ ಇರಬೇಕು. ಸೊ ಅದು ಎಲ್ಲರಿಗೂ ಇರೋದಿಲ್ಲ. ಮುಖೇಶ್ ಅಂಬಾನಿಗೆ ಯಾಕೆ ಇತ್ತು ಅಂದ್ರೆ ಅವ್ರು ಆಲ್ರೆಡಿ ಬೇರೆ ಬಿಸ್ನೆಸಸ್ ಗಳಲ್ಲಿ ದುಡ್ಡು ಮಾಡಿದ್ರು. ಅವ್ರ ತಂದೆ ಧೀರುಭಾಯ್ ಅಂಬಾನಿ ಎನಫ್ ದುಡ್ಡನ್ನು ಕೊಟ್ಟಿದ್ರು. ನನಗೆ ತಂದೆ ಎನಫ್ ದುಡ್ಡನ್ನು ಕೊಡದೇ ಇದ್ದಾಗ ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ರು ಅನ್ನೋದೇನೆ ಎನಫ್ ಕ್ಯಾಪಿಟಲ್ ನನಗೆ. ಸೊ ಅದಕ್ಕೂ ಗ್ರೇಟ್ ಇನ್ನೇನು ಬೇಕಾಗಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಲಾಸ್ ಮೇಕಿಂಗ್ ಬಿಸ್ನೆಸಸ್ ಗಳನ್ನ ತಗೊಂಡು ನಂತರ ಸ್ಕೇಲ್ ಮಾಡೋದು ಕಷ್ಟ ಆಗತ್ತೆ. ಅದ್ರ ಬದಲು
ಬದಲು ಮೇಕ್ ಇಟ್ ಅ ಪ್ರಾಫಿಟಬಲ್ ಬಿಸ್ನೆಸ್. ಅಂದ್ರೆ ಯುವರ್ ಸೇಲ್ಸ್ ಯಾವಾಗ್ಲೂ ಕೂಡ ಶುಡ್ ಬಿ ಹೈಯರ್, ಕಾಸ್ಟ್ ಶುಡ್ ಬಿ ಲೋಯರ್, ಬಿಸ್ನೆಸ್ ಶುಡ್ ಬಿ ಪ್ರಾಫಿಟಬಲ್. ಎರಡನೇದು ಬಿಸ್ನೆಸ್ ಶುಡ್ ಬಿ ಸ್ಕೇಲಬಲ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬಿಜು ಅಂತ ನನಗೆ ಗೊತ್ತಿರೋನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಈ ಬಿಜು ಏನ್ ಮಾಡ್ತಾನೆ, ಹಿ ಡಸ್ ಅ ವೆರಿ ವೆರಿ ಗುಡ್ ಪಾನಿಪುರಿ. ಸೊ ಅವನೇ ಪಾನಿಪುರಿ ಮಾಡಬೇಕು, ಅವನೇ ಎಲ್ಲ ಬಡಿಸ್ಬೇಕು, ಅವನೇ ಎಲ್ಲ ಅಂಗಡಿಲಿ ಮಾಡಬೇಕು, ಎಲ್ಲ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಬಿಜು ಒಂದು ಪ್ಲೇಟ್ ಪಾನಿಪುರಿ ಮಾರಿದ್ರೆ ಅವನಿಗೊಂದು 30 ರೂಪಾಯಿ ಬರುತ್ತೆ. ದಿನಕ್ಕೆ ಹಬ್ಬ ಅಂದ್ರೆ ಒಂದು 100 ಪ್ಲೇಟ್ ಮಾರ್ತಾನೆ ಅಂತಾನೆ ಅನ್ಕೋಣ. 30 ರೂಪಾಯಿ ಇಂಟು 100 ಪ್ಲೇಟ್ ನೀವೇನ ಮಾಡಿದ್ರೆ ಅವ್ನಿಗೆ ಎಷ್ಟು ಬರುತ್ತೆ ಅಂದ್ರೆ 3,000 ರೂಪಾಯಿ ಬರುತ್ತೆ. 3,000 ರೂಪಾಯಿ 100 ಪ್ಲೇಟ್ಗೆ 30 ರೂಪೀಸ್ ಪರ್ ಪ್ಲೇಟ್. 100 ಪ್ಲೇಟ್ ಅಂದ್ರೆ 3,000 ಬರುತ್ತೆ. ಖರ್ಚೆಲ್ಲ ಹೋಯ್ತು ಅನ್ಕೊಳ್ಳಿ, 1,500 2,000 ಖರ್ಚು ಹೋದ್ರು 1,000 ರೂಪಾಯಿ ಮಿಗುತ್ತೆ. ಆದ್ರೆ ಬಿಜು ದಿನಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 100 ಪ್ಲೇಟ್ ಮಾರ್ಬೋದು, ಅದ್ರ ಮೇಲೆ ಆಗಲ್ಲ. ಸೊ ಬಿಜು ಇವಾಗ ಏನ್ ಮಾಡ್ಬೇಕು, ಇನ್ನೂ ಒಂದು 10 ಜನ ಒಂದು 20 ಜನನ ಟ್ರೈನ್ ಮಾಡಿ ಅವ್ರಿಗೂ ಕೂಡ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ಹೇಳ್ಕೊಟ್ಟು ಇವನ್ ಓನರ್ ಆಗ್ಬೇಕು, ಬಿಸ್ನೆಸ್ ಮೆನ್ ಆಗ್ಬೇಕು. ವೇಲು ಮಣಿ ಅಂತ ಥೈರೋಕೇರ್ ಬಿಸ್ನೆಸ್ ಅನ್ನ ಶುರು ಮಾಡಿದ್ರು. 500 ರೂಪಾಯಿ ಬಂಡವಾಳ ಇಟ್ಕೊಂಡು ಇವತ್ತು 5,000 ಕೋಟಿ ಬಿಸ್ನೆಸ್ ಅನ್ನ ನಡೆಸ್ತಿದ್ದಾರೆ. ನಾನ್ ವೇಲು ಮಣಿ ಅವ್ರನ್ನ ಮೀಟ್ ಮಾಡಿದಾಗ ಕೇಳಿದೆ, ಸರ್ ನೀವು 500 ರೂಪಾಯಿಂದ 5,000 ರೂಪಾಯಿ ಆಂಟ್ರಪ್ರಿನಿಯರ್ 5,000 ಕೋಟಿಯನ್ನು ಹೇಗ್ ಮಾಡಿದ್ರಿ ಅಂತ. ಅವ್ರು ತುಂಬಾ ಚೆನ್ನಾಗಿ ಹಿಂದಿಲಿ ಹೇಳಿದ್ರು, ರುದ್ರಮೂರ್ತಿ ಕಾಮ್ ಕರ್ನೆ ವಾಲಾ ಬುಡ್ಡಾ ಹೋತಾ ಹೈ, ಕಾಮ್ ಕರಾನೆ ವಾಲಾ ಬಡಾ ಹೋತಾ ಹೈ ಅಂದ್ರು. ಅಂದ್ರೆ ನೀವೇ ಬರೀ ಎಲ್ಲಾ ಕೆಲಸ ಮಾಡ್ಕೊಂಡು ಕೂತಿದ್ರೆ ನಿಮ್ಗೆ ವಯಸ್ಸಾಗತ್ತಷ್ಟೇ. ಕಾಮ್ ಕರ್ನೆ ವಾಲಾ ಬುಡ್ಡಾ ಹೋತಾ ಹೈ, ಕಾಮ್ ಕರಾನೆ ವಾಲಾ ಯಾರು ನೀವು ಕೆಲಸ ಮಾಡಿಸ್ತೀರೋ, ಬೇರೆಯವ್ರ ಕೈಲಿ ನೀವು ಕೆಲಸ ಮಾಡಿಸ್ತೀರೋ, ಅವಾಗ ನೀವು ಲೀಡರ್ ಆಗ್ತೀರಾ, ಆಂಟ್ರಪ್ರಿನಿಯರ್ ಆಗ್ತೀರಾ. ಕಾಮ್ ಕರಾನೆ ವಾಲಾ ಬಡಾ ಹೋತಾ ಹೈ ಅಂತ. ಸೊ ಇಲ್ಲಿ ಏನ್ ಮಾಡ್ಬೇಕು, ಮನೇಲೂ ಹಿಂಗೆ ಆಗುತ್ತೆ. ನಮ್ ತಾಯಿ ಏನ್ ಮಾಡ್ತಾರೆ, ಕೆಲ್ಸದವ್ರು ಬರ್ತಾರೆ ಮನೆಗೆ, ಅವ್ರು ಹೇಳ್ತಾರೆ ಅಯ್ಯೋ ಇವ್ರು ಸರಿಯಾಗಿ ಕ್ಲೀನ್ ಮಾಡಲ್ಲ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಕೆಲ್ಸದವ್ರು ಕೆಲಸ ಮಾಡಲ್ಲ, ಇವರೇ ಮಾಡ್ತಿರ್ತಾರೆ. ಸೊ ಇಲ್ಲಿ ಏನು ಅಂದ್ರೆ ಡೆಲಿಗೇಷನ್ ಮಾಡೋದಕ್ಕೆ ಜನ ಇಷ್ಟ ಪಡಲ್ಲ. ನಾನೇ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೆ ನಿಮ್ ತರಾನೇ ಕೆಲ್ಸದವ್ರು ಕೆಲಸ ಮಾಡ್ಬಿಟ್ರೆ ಅವ್ರ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಸೊ ಇವನ್ ನಿಮ್ಮ ಅರ್ಧ ಭಾಗ 50% ನಿಮ್ಮಷ್ಟು ಕೆಲಸ ಬೇರೆ ಯಾರನ್ನ ಮಾಡಿದ್ರೆ ಆ ಕೆಲಸವನ್ನ ಬೇರೆಯವ್ರಿಗೆ ಕೊಡಿ, ಡೆಲಿಗೇಟ್ ಮಾಡಿ. ನೀವು ಒಬ್ಬರನ್ನ ಟ್ರೈನ್ ಮಾಡಬೇಡಿ, 10 ಜನನ್ ಟ್ರೈನ್ ಮಾಡಿ. ನಿಮ್ಮ ಕೆಲಸ 50% ಭಾಗವನ್ನ ಕೂಡ ಒಬ್ರು ಮಾಡಿದ್ರೆ ನೀವು 10 ಜನ ಟ್ರೈನ್ ಮಾಡಿದ್ರೆ 500% ಆಯ್ತು. ಸೊ ಇದನ್ನ ನಾವು ಸ್ಕೇಲಬಿಲಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಬೇರೆಯವರಿಗೆ ನೀವು ಟ್ರೈನ್ ಮಾಡಿ ಕೆಲಸವನ್ನ ಅವ್ರಿಗೂ ಹೇಳ್ಕೊಟ್ಟಿ ನಿಮ್ಮ ಅರ್ಧ ಕೆಲಸ ಅವ್ರು ಮಾಡಿದ್ರು ಕೂಡ 10 ಜನ ಕೆಲಸ ಮಾಡಿದಾಗ ಜಾಸ್ತಿ ಆಗತ್ತೆ. ಈಗ ಬಿಜು ಏನಾನ 10 ಜನಕ್ಕೆ ಪಾನಿಪುರಿಯನ್ನ ಟ್ರೈನ್ ಮಾಡಿದ್ರೆ ಅವ್ನ್ ಬರೀ ಮಲ್ಲೇಶ್ವರಂ ಅಲ್ಲಿ ಪಾನಿಪುರಿ ಅಂಗಡಿ ಇಡೋ ಬದಲು ಒಂದ್ ಜಯನಗರ್ ಅಲ್ಲಿ, ಒಂದ್ ಸದಾಶಿವ ನಗರ್ ಅಲ್ಲಿ, ಇನ್ನೊಂದ್ ಕಡೆ JP ನಗರದಲ್ಲಿ ಈ ತರ ಬ್ರಾಂಚಸ್ ಗಳನ್ನ ಮಾಡಿ ಅವ್ನ್ ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಾಗ 10 ಕಡೆ ಪಾನಿಪುರಿ ಅಂಗಡಿಗಳನ್ನ ಮಾಡಬಹುದು. ಬಿಜು ಒಬ್ನೇ ನಾನೇ ಮಾಡ್ಬೇಕು, ನಾನೇ ತುಂಬಾ ಚೆನ್ನಾಗಿ ಪಾನಿಪುರಿ ಮಾಡ್ತೀನಿ, ನನ್ನಂಗ್ ಯಾರು ಮಾಡಕ್ ಆಗಲ್ಲ ಅಂತ ಕೂತಿದ್ರೆ ದಿನಕ್ಕೆ ಅವ್ನ್ ಬರೀ 100 ಪ್ಲೇಟ್ ಒಂದೇ ಕಡೆ ಮಾಡಕ್ ಆಗತ್ತೆ. ಸೊ ನಿಮ್ಮ ಬಿಸ್ನೆಸ್ ಅನ್ನ ಸ್ಕೇಲ್ ಮಾಡೋದಕ್ಕೋಸ್ಕರ ಡೆಲಿಗೇಟ್ ಮಾಡಬೇಕು, ಬೇರೆಯವ್ರನ್ನ ಟ್ರೈನ್ ಮಾಡಬೇಕು, ಬೇರೆಯವ್ರನ್ನ ಮ್ಯಾನೇಜ್ ಮಾಡಬೇಕು. ನೀವು ಮಾಡೋದು ಬೇರೆ, ಬೇರೆಯವ್ರನ್ನ ಮ್ಯಾನೇಜ್ ಮಾಡಿ ಕೆಲಸ ಮಾಡಿಸೋದು ಬೇರೆ. ಇಲ್ಲಿ ಯು ನೀಡ್ ಮೋರ್ ಆಫ್ ಲೀಡರ್ಶಿಪ್ ಅಂಡ್ ಆಂಟ್ರಪ್ರಿನಿಯರಲ್ ಸ್ಕಿಲ್ಸ್ ಟು ಗೆಟ್ ದ ವರ್ಕ್ ಡನ್. ನಾವು ಬೇರೆಯವ್ರ ಹತ್ರ ಕೆಲಸ ಮಾಡಿಸೋದಿದೆಯಲ್ಲ ಅದೇ ಒಂದು ಆರ್ಟ್ ಅಂತ ಹೇಳ್ತೀನಿ. ಸೊ ಯಾವಾಗ ಸ್ಕೇಲಬಿಲಿಟಿ ಪ್ರಾಫಿಟಬಿಲಿಟಿ ಇರುತ್ತೋ ಆಸ್ ಅ ಬಿಸ್ನೆಸ್ ಮೆನ್ ಯು ಕ್ಯಾನ್ ಡೆಫಿನೆಟ್ಲಿ ಗ್ರೋ. ಸೊ ಅ ಲಾಟ್ ಆಫ್ ಬಿಸ್ನೆಸ್ ಮೆನ್ ನನಗೆ ಗೊತ್ತಿರೋಂಗೆ ಈ ಮಿಸ್ಟೇಕ್ ಮಾಡ್ತಾರೆ. ಅವರಲ್ಲಿ ಆ ಬಿಸ್ನೆಸ್ ಸ್ಕಿಲ್ಸ್ ಇರಲ್ಲ ಅಥವಾ ಬಿಸ್ನೆಸ್ ಆಕ್ಯುಮೆನ್ ಇರಲ್ಲ. ಅವ್ರ ಪ್ರಕಾರ ಏನು, ಮ್ಯಾನೇಜರ್ ಆಗಿ ಎಲ್ಲರೂ ಅವ್ರನ್ನ ತುಂಬ ಚೆನ್ನಾಗಿ ನಮ್ಮ ಬಾಸ್ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಎದುರುಗಡೆ ಕಾಣಿಸ್ತಾ ಇದೆ, ಬಿಸ್ನೆಸ್ ನಡೀತಾ ಇಲ್ಲ. ಆದರೂ ಏನೋ ಒಂದು ಬಿಸ್ನೆಸ್ ಇದೆಯಲ್ಲ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು, ಅಥವಾ ಅಪ್ಪ ಏನೋ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಿಟ್ಟಿರ್ತಾರೆ, ಅದನ್ನು ಇವರು ಕಂಟಿನ್ಯೂ ಮಾಡಲೇಬೇಕು, ಫ್ಯಾಮಿಲಿ ಬಿಸ್ನೆಸ್ಸು, ಅದರಲ್ಲಿ ಪ್ರಾಫಿಟ್ ಆಗ್ತಿಲ್ಲ. ಆದ್ರೂ ಆ ಬಿಸ್ನೆಸ್ ಸ್ಕಿಲ್ಸ್ ಇಲ್ಲದೆ ಇರೋರಿಗೆ ನೀವು ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಡು ಯು ಥಿಂಕ್ ಇಂಥವರು ಬಿಸ್ನೆಸ್ ಸ್ಕಿಲ್ಸನ್ನ ಕಲಿತು ಈ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಬೇಕಾ, ಅಥವಾ ಇಟ್ಸ್ ಬೆಟರ್ ಟು ಜಸ್ಟ್ ಶಟ್ ಶಾಪ್, ಆಯ್ತಪ್ಪ ಯಾವ್ದಾದ್ರು ಒಂದು ಕಂಪನಿನಲ್ಲಿ ಹೋಗಿ ಕೆಲಸ ಮಾಡು ಅಂತ, ಯಾವ್ದು ಸರಿಗಿರುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಪಲ್ಲವಿ ಅವ್ರೆ. ಏನಾಗುತ್ತೆ, ಕೆಲವು ಸಲ ನಿಮ್ಗೆ ಅರ್ಥ ಆಗುತ್ತೆ ಈ ಬಿಸ್ನೆಸ್ ನಾನು ಏನೂ ಮಾಡಿದ್ರು ರಿಕವರ್ ಮಾಡೋದಕ್ಕೆ ಆಗಲ್ಲ ಅಂದಾಗ, ಅವಾಗ ಇವನ್ ಟೇಕಿಂಗ್ ಅ ಡಿಸಿಷನ್ ದಟ್ ಐ ವಿಲ್ ನಾಟ್ ಡೂ ದಿಸ್, ಕಂಟಿನ್ಯೂ ದಿಸ್ ಎನಿಮೋರ್, ಬೇರೆ ಯಾವ್ದಾನ ಮಾಡೋಣ ಅನ್ನೋದು ಕೂಡ ಇಟ್ಸ್ ಅ ಗುಡ್ ಡಿಸಿಷನ್. ಆದ್ರೆ ಐ ಆಲ್ವೇಸ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಸ್ ಅ ಮಸ್ಟ್ ಫಾರ್ ಆಲ್ ಆಂಟ್ರಪ್ರಿನಿಯರ್. ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾರೆ ಒಂದ್ ಕಡೆ, ನಾನು ಇದು ಮೋಟಿವೇಶನ್ ಹೇಳ್ತಿಲ್ಲ, ದೀಸ್ ಆರ್ ಆಲ್ ರಿಯಾಲಿಟಿ.
ನಾನು ಯಾವಾಗೂ ಹೇಳ್ತೀನಿ ದ ಡಿಫರೆನ್ಸ್ ಬಿಟ್ವೀನ್ ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಏನು ಅಂದ್ರೆ ಮೋಟಿವೇಶನ್ ಇಸ್ ಟೆಂಪರವರಿ, ಇನ್ಸ್ಪಿರೇಷನ್ ಇಸ್ ಲೈಫ್ ಲಾಂಗ್ ಅಂಡ್ ಇಟ್ ಇಸ್ ಪರ್ಮನೆಂಟ್. ದುಡ್ಡು ಮಾಡಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇದೆ. ಕೆಲವ್ರು ಹೇಳ್ತಾರೆ ನಮಗ್ ದುಡ್ಡು ಮುಖ್ಯ ಅಲ್ಲ, ರಿಲೇಶನ್ಶಿಪ್ಸ್ ಆರ್ ಇಂಪಾರ್ಟೆಂಟ್, ಇದೆಲ್ಲ ಬಿಲ್ ಗೇಟ್ಸ್ ಹೇಳ್ಬೋದು. ನಾನು ನೀವು ಹೇಳ್ಬೇಕು ಅಂದ್ರೆ ಬಿಲ್ ಗೇಟ್ಸ್ ಜಾಸ್ತಿ ದುಡ್ಡು ಮಾಡಿರ್ಬೇಕು. ಸೊ ನಾನೇನ್ ಹೇಳ್ತೀನಿ, ದಟ್ ಡಸಂಟ್ ಮೀನ್ ರಿಲೇಶನ್ಶಿಪ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ ಇಟ್ ಶುಡ್ ನಾಟ್ ಬಿ ಅನ್ ಆರ್ ಲೈಫ್, ಇಟ್ ಈಸ್ ನಾಟ್ ಹೆಲ್ತ್ ಆರ್ ವೆಲ್ತ್, ಇಟ್ ಈಸ್ ಹೆಲ್ತ್ ಅಂಡ್ ವೆಲ್ತ್, ಎರಡೂ ಕೂಡ ಮಾಡಬಹುದು. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಬಿಸಿನೆಸ್ ಮನ್ನು ತಂದೆ ಮಾಡಿರ್ತಾರೆ ಬಿಸಿನೆಸ್, ನಾನು ಅದನ್ನ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ, ಏನ್ ಮಾಡ್ಬೇಕು, ಇಂಥವ್ರು ಏನ್ ಮಾಡಬಹುದು, ಕೆನ್ ಐ ಇನೋವೇಟ್, ಏನಾನ ಹೊಸದು ನಾನು ಈ ಬಿಸಿನೆಸ್ ಅಲ್ಲಿ ತರಬಹುದಾ, ನಮ್ ತಂದೆ ಆಲ್ರೆಡಿ ತಾತ ಆಲ್ರೆಡಿ ಏನೋ ಮಾಡಿದ್ದಾರೆ, ಕೆನ್ ಐ ಬ್ರಿಂಗ್ ಅ ಚೇಂಜ್ ಇನ್ ದಿಸ್ ಬಿಸಿನೆಸ್, ಅದನ್ನ ಯೋಚನೆ ಮಾಡಬೇಕು. ನಾರ್ಮಲಿ ಏನಾಗುತ್ತೆ, ಇವನ್ ಹಸ್ಬೆಂಡ್ ವೈಫ್ ಒಂದೇ ಕಡೆ ವರ್ಕ್ ಮಾಡ್ತಿರ್ತಾರೆ, ಅಲ್ಲ ಆಂಟ್ರಪ್ರಿನಿಯರ್ ಆಗಿ ಅವರೇ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ, ಅಥವಾ ಮಗ ಮತ್ತೆ ತಂದೆ ತಾತ ಈ ತರ ಮಾಡಿದಾಗ ಏನಾಗುತ್ತೆ, ದೇರ್ ಇಸ್ ಆಲ್ವೇಸ್ ಅ ಪರ್ಸನಲ್ ಫ್ಯಾಮಿಲಿ ರಿಲೇಶನ್ಶಿಪ್. ಅದನ್ನ ಈಸಿಯಾಗಿ ಹೇಗೆ ಹ್ಯಾಂಡಲ್ ಮಾಡೋದು ಅಥವಾ ಮ್ಯಾನೇಜ್ ಮಾಡೋದು ಅಂದ್ರೆ, ಮೈಟ್ ಬಿ ಯು ಮೇಕ್ ಅ ಬ್ರಾಂಚ್. ನಾನ್ ನಮ್ ತಂದೆಗೆ ಹೇಳ್ತೀನಿ, ನಾನು ಈ ಬ್ರಾಂಚ್ ನೋಡ್ಕೊಂತೀನಿ, ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಡಿ ನೀವು, ನಿಮ್ದೇನಿದೆ ನೀವು ಇನ್ನೊಂದು ಬ್ರಾಂಚ್ ನೋಡ್ಕೊಳ್ಳಿ. ಸೊ ಲೈಕ್ ದಿಸ್ ಇಟ್ ಕ್ಯಾನ್ ಬಿ ಡನ್. ಇಬ್ರು ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಅಥವಾ ನೀವೇನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಪರ್ಚೇಸ್ ರಿಲೇಟೆಡ್ ಎಲ್ಲಾ ಡಿಸಿಷನ್ಸ್ ಅನ್ನ ನಮ್ ತಂದೆ ತಗೊಂಡ್ಲಿ, ಸೇಲ್ಸ್ ಅಂಡ್ ಮ್ಯಾನೇಜಿಂಗ್ ಡಿಸಿಷನ್ಸ್ ಅನ್ನ ನಾನ್ ತಗೊಂತೀನಿ. ಈ ತರ ನೀವು ವಿತ್ ಇನ್ ದ ಬಿಸಿನೆಸ್ ವರ್ಟಿಕಲ್ಸ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಕೆಲಸವನ್ನು ಕೂಡ ಮಾಡಬಹುದು. ಬಟ್ ಐ ಪರ್ಸನಲಿ ಫೀಲ್, ಯಾವಾಗ ಫ್ಯಾಮಿಲಿಯ ಸಪೋರ್ಟ್ ನಿಮಗಿರುತ್ತೆ, ತಂದೆ ತಾಯಿ ಎಲ್ಲ ಒಟ್ಟಿಗೆ ಇದ್ದಿ, ಮಗ ಅಥವಾ ನಿಮ್ಮ ವೈಫ್ ಕೂಡ ಇನ್ವಾಲ್ವ್ ಆಗ್ತಾರೆ, ಈ ತರ ಮಾಡಿದಾಗ ಬಿಸಿನೆಸಸ್ ಗಳಿಗೆ ನಿಮಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಬಿಕಾಸ್ ಎಂಪ್ಲಾಯೀಸ್ ಆರ್ ಎಂಪ್ಲಾಯೀಸ್, ಎಂಪ್ಲಾಯರ್ಸ್ ಆರ್ ಎಂಪ್ಲಾಯರ್ಸ್. ಸೊ ಹಾಗಿರುವಾಗ ಇಫ್ ಯು ಕ್ಯಾನ್ ಗೆಟ್ ಸಪೋರ್ಟ್ ಫ್ರಮ್ ಯುವರ್ ಟೀಮ್ ಅಂಡ್ ಇದನ್ನೆಲ್ಲ ಕ್ಲಿಯರ್ ಆಗಿ ನಾವು ಮುಂಚೆನೆ ಮಾತಾಡ್ಕೊಂಡು ಫ್ಯಾಮಿಲಿಯಿಂದ ಮಾಡಿದಾಗ, ದೆನ್ ಯು ವಿಲ್ ಆಲ್ವೇಸ್ ಹ್ಯಾವ್ ಎ ಬೆಟರ್ ಗ್ರೋತ್ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ರುದ್ರ ಅವರೇ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಿರೋದು ಈ ಲೈನು, ನಿಮ್ಮ ಹೆಂಡತಿ ಏನಾದರೂ ನಿಮ್ಮ ಜೊತೆನಲ್ಲಿ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೇದು ಅಂತ. ಬಿಕಾಸ್ ಜನರಲ್ ಆಗಿ ಯಾರ ಹತ್ರ ಹೋದ್ರೂ, ಯಾವುದೇ ಕೋಚಸ್ ಹತ್ರ ಹೋದ್ರೂ ಅವ್ರು ಹೇಳೋದಷ್ಟೇ, ಇಟ್ ಈಸ್ ಗಂಡ ಹೆಂಡತಿ ಅಥವಾ ಫ್ಯಾಮಿಲಿ ಮೆಂಬರ್ಸ್, ನೀವು ಫ್ಯಾಮಿಲಿ ಬಿಸ್ನೆಸ್ನಲ್ಲಿ ಇಲ್ಲ ಅಂದರೆ ಜೊತೆನಲ್ಲಿ ಒಂದು ಬಿಸ್ನೆಸ್ ಶುರು ಮಾಡೋದು ಸ್ವಲ್ಪ ಫ್ರಿಕ್ಷನ್ಗೆ ಪ್ರಾಬ್ಲಮ್ ಆಗಬಹುದು ಅಂತ. ಬಟ್ ನೀವು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವ್ಯೂ ಪಾಯಿಂಟ್ ಅನ್ನೋದನ್ನು ಕೊಟ್ಟಿದ್ದೀರಾ. ಬಟ್ ದಟ್ಸ್ ನೈಸ್, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂತ. ಬಟ್ at one point in time they have to give up ಅಲ್ವಾ? ಆ ಒಂದು ಪಾಯಿಂಟ್ ಯಾವುದು, ಆ ಒಂದು ಲೈನ್ ಕ್ರಾಸ್ ಮಾಡಿದ್ರೆ ಇಲ್ಲಪ್ಪ ಬಿಸ್ನೆಸ್ ಆಗ್ತಿಲ್ಲ ಇವಾಗ, ನೌ ಐ ಥಿಂಕ್ ಇಸ್ ದ ಟೈಮ್ ಫಾರ್ ಯು ಟು ಕ್ಲೋಸ್ ಡೌನ್ ಅಂತ, ಆ ಒಂದು ಪಾಯಿಂಟ್ ಯಾವತ್ತಾದ್ರೂ ಬರುತ್ತಾ ಯಾರಿಗಾದ್ರೂ? ನಾರ್ಮಲಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನೀವು ಲಾಸಸ್ ಮಾಡ್ತಾನೆ ಇದ್ದೀರಾ ಬಿಸ್ನೆಸ್ ಅಲ್ಲಿ, ಅಂಡ್ ಬಿಸ್ನೆಸ್ ಇಸ್ ಮೂವಿಂಗ್ ಆನ್ ಅ ಡೌನ್ವರ್ಡ್ ಸ್ಪೈರಲ್. ಅಂದ್ರೆ ಪ್ರಾಫಿಟಬಿಲಿಟಿ ಇಲ್ಲ, ಸೇಲ್ಸ್ ಕಡಿಮೆ ಆಗ್ತಾ ಇದೆ, ಆಮೇಲೆ ಪ್ರಾಡಕ್ಟ್ ಹ್ಯಾಸ್ ಬಿಕಮ್ ರಿಡಂಡೆಂಟ್. ಈಗ ಫಾರ್ ಎಕ್ಸಾಂಪಲ್ ಪೇಜರ್ ಒಂದು ಕಾಲದಲ್ಲಿ ಎಲ್ಲರೂ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ನೀವು ಅದನ್ನ ತೋರಿಸ್ಕೊಂಡು, ಯಾಕಂದ್ರೆ ನೀವು ಇನ್ಶರ್ಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಪೇಜರ್ ಕಾಣಲ್ಲ. ಸೊ ಅಷ್ಟು ಚೆನ್ನಾಗಿ ದೊಡ್ಡದಿರೋದು ಎಲ್ಲ ತೋರಿಸ್ಕೊಳೋದಕ್ಕಾದ್ರೂ ಮಾಡ್ತಾ ಇದ್ರು. ಈಗ ನೀವು ಪೇಜರ್ ಹಿಡ್ಕೊಂಡ್ ಬಂದ್ರೆ ಯಾರು ನಿಮ್ಮನ್ನ ನೋಡಲ್ಲ, ಪೇಜರ್ ಇಲ್ಲ ಇವಾಗ. ಸೊ ಮೊಬೈಲ್ ಬಂದಾಗ ಪೇಜರ್ಗೆ ಏನೋ ಅಸ್ತಿತ್ವನೇ ಇರ್ಲಿಲ್ಲ. ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಇವನ್ ಟೇಕ್ ಕ್ಯಾಮರಾಸ್, ಕೊಡಾಕ್ ವಾಸ್ ಹ್ಯಾವಿಂಗ್ 60% ಮಾರ್ಕೆಟ್ ಶೇರ್. ಅಂದ್ರೆ ಇಡೀ ಕ್ಯಾಮರಾ, ಈ ಫಿಲಂ ಇಂಡಸ್ಟ್ರಿ ಪ್ರಿಂಟ್ ಏನ್ ಬರುತ್ತೆ, ಕ್ಯಾಮರಾ ಪ್ರಿಂಟ್ಸ್ 60% ಇಡೀ ವರ್ಲ್ಡ್ ಮಾರ್ಕೆಟ್ ಅವ್ರ ಹತ್ರ ಇತ್ತು. ಬಟ್ ಏನಾಯ್ತು ಅಂದ್ರೆ ಯಾವಾಗ ಈ ಐಫೋನ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಮೊಬೈಲ್ ಅಲ್ಲೇ ಕ್ಯಾಮರಾಸ್ ಬರಕ್ ಸ್ಟಾರ್ಟ್ ಆಯ್ತು, ಡಿಜಿಟಲ್ ವೇ ಆಫ್ ಕ್ಯಾಪ್ಚರಿಂಗ್ ಇಮೇಜ್ ಬಂತು, ಕೊಡಾಕ್ ಏನ್ ಮಾಡ್ಬೇಕಿತ್ತು, ದೇ ಶುಡ್ ಹಾವ್ ಅಡಾಪ್ಟೆಡ್ ಅಂಡ್ ದೇ ಶುಡ್ ಹಾವ್ ಮೇಡ್ ದ ಚೇಂಜ್. ಅವ್ರು ಮಾಡ್ಲಿಲ್ಲ, ನನ್ನ ಹತ್ರ 60% ಶೇರ್ ಇದೆ ಬಿಡು, ನಾವ್ ಯಾಕೆ ಚೇಂಜ್ ಮಾಡ್ಬೇಕು. ಐಫೋನ್ಸ್ ಬಂದಾಗ ನೋಕಿಯಾ ಚೇಂಜ್ ಆಗ್ಲಿಲ್ಲ. ಸೊ ನೋಕಿಯಾ ಒಂದು ಕಾಲದಲ್ಲಿ ಎಲ್ಲರ ಹತ್ರ ಇದ್ದಿದೆ ನೋಕಿಯಾ ಮೊಬೈಲ್, ನಾನು ಇನ್ನ ಮರೆಯಕ್ಕಾಗಲ್ಲ. 6600 ವಾಸ್ ದ ಕೋಡ್ ಆರ್ ದ ಮೊಬೈಲ್ ನಂಬರ್ಸ್ ದೆನ್ ಬರ್ತಿತ್ತು ಆ ಸೀರೀಸ್. ಸೊ ದಟ್ ವಾಸ್ ಅ ಪಾಪ್ಯುಲರ್ ಮೊಬೈಲ್ ಫೋನ್. ಇವತ್ತು ನೀವು ಕೇಳಿ ಯಾರ ಹತ್ರ ನೋಕಿಯಾ 6600 ಇದೆಯಾ ಅಂದ್ರೆ ಅದು ಯಾವ ಮೊಬೈಲ್, ನೋಕಿಯಾ ಅನ್ನೋದೇ ಗೊತ್ತಿಲ್ಲ ಅಂತಾರೆ. ಸೊ ಇದು ಏನಕ್ಕೆ ಆಗ್ತಿದೆ, ನೋಕಿಯಾ ಕೊಡಾಕ್ ಅಂತ ಕಂಪನಿಗಳಿಗೆ ಏನಾಯ್ತು ಅಂದ್ರೆ, ದೇ ವರ್ ನಾಟ್ ರೆಡಿ ಟು ಇನೋವೇಟ್, ದೇ ವರ್ ನಾಟ್ ರೆಡಿ ಟು ಚೇಂಜ್, ದೇ ವರ್ ನಾಟ್ ರೆಡಿ ಟು ಅಡಾಪ್ಟ್. ಹಳೆ ಕಾಲದ್ದೇ ನಡ್ಕೊಂಡು ಹೋಗುತ್ತೆ ಅನ್ನುವ
ಮನೋಭಾವನೆ ಇತ್ತು. ಸೊ ಹಾಗಾಗಿ ನಿಮ್ಮ ಬಿಸಿನೆಸ್ ನಲ್ಲೂ ಕೂಡ ನೀವು ಚೇಂಜ್ ಅನ್ನ ತರಬೇಕು. ಈಗ ಯಾಕೆ ಡೌನ್ವರ್ಡ್ ಸ್ಪೈರಲ್ ಬಂದಿದೆ ಅಂದ್ರೆ, ಇವತ್ತು ಪೀಪಲ್ ಆರ್ ಟೆಕ್ ಸೇವಿ. ನಾನು ನನಗೇನ್ ಬೇಕು ಅಂತ ನೋಡಬಾರ್ದು, ಕಸ್ಟಮರ್ಸ್ ಏನ್ ಬೇಕು ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ನಿಮ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋರು ಅಥವಾ ನಿಮ್ ಸರ್ವಿಸಸ್ ಅನ್ನ ತಗೊಳೋರು ಕಸ್ಟಮರ್. ಸೊ ಕಸ್ಟಮರ್ ಏನ್ ಬೇಕು ಅನ್ನೋದನ್ನ ತಾವ್ ಯಾವಾಗ ನೋಡ್ತೀರಾ, ಅಂಡ್ ವೆನ್ ಯು ಕ್ಯಾನ್ ಸಾಲ್ವ್ ಅ ಕಸ್ಟಮರ್ಸ್ ಪ್ರಾಬ್ಲಮ್, ಕಸ್ಟಮರ್ ಏನ್ ಇರುವ ಕೊರತೆ ಏನಿದೆ, ತೊಂದರೆ ಏನಿದೆ, ಅದನ್ನ ನೀವು ಯಾವಾಗ ಸಾಲ್ವ್ ಮಾಡ್ತೀರಾ, ಯಾವಾಗ ಆ ತೊಂದರೆಗೆ ನೀವು ಪರಿಹಾರ ಕೊಡ್ತೀರಾ, ಅವಾಗ ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ತಗೊಂತಾರೆ. ನನ್ನ ಹತ್ರ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸರ್ವಿಸು, ನನ್ನ ಪ್ರಕಾರ ಇದು ತುಂಬಾ ಒಳ್ಳೇದು ಅನ್ನೋದಕ್ಕಿಂತ ಬದಲಾಗಿ ಕಸ್ಟಮರ್ ಏನ್ ಬೇಕು, ಅವ್ರಿಗೆ ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಇಂದ ಯಾವ ಸೊಲ್ಯೂಷನ್ ಸಿಗ್ತಾ ಇದೆ, ನೀವು ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅನ್ನ ತಾವು ಫಾಲೋ ಮಾಡಬೇಕು. ನಿಮ್ಮ ಅಪ್ರೋಚ್ ನ ಯಾವಾಗ್ಲೂ ಕೂಡ ನಿಮ್ಗೇನ್ ಬೇಕು ಅದನ್ನ ಕೊಡೋ ಬದಲು ಕಸ್ಟಮರ್ ಏನ್ ಬೇಕು ಅನ್ನೋದನ್ನ ನೋಡ್ಬೇಕಾಗತ್ತೆ. ಆಮೇಲೆ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಬೇಕಾಗತ್ತೆ. ನಿಮಗ್ ಟೆಕ್ನಾಲಜಿ ಇಷ್ಟನೋ ಇಷ್ಟ ಇಲ್ವೋ, ಅಡಾಪ್ಟ್ ಟೆಕ್ನಾಲಜಿ. ನೀವು ಕಲೀಲಿಲ್ಲ ಅಂದ್ರೂ ಕೂಡ ಟೆಕ್ನಾಲಜಿ ಗೊತ್ತಿರೋರನ್ನ ನಿಮ್ಮ ಕೆಳಗಡೆ ಇಡ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡೋದಾದ್ರೂ ಕಲ್ತಿರ್ಬೇಕು. ಈಗ ನನಗೆ ಅಡಿಗೆ ಮಾಡಕ್ ಬರಲ್ಲ, ಬಟ್ ಐ ಶುಡ್ ನೋ ಹೌ ಟು ಮ್ಯಾನೇಜ್ ಎ ಕುಕ್. ಸೊ ಅಟ್ ಲೀಸ್ಟ್ ಈ ಮ್ಯಾನೇಜಿಂಗ್ ದ ಕುಕ್ ಅನ್ನ ನೀವು ಯಾವಾಗ ಕಲಿತೀರಾ, ನಾನು ಈಗ ತಾನೇ ಹೇಳ್ತಾ ಬಂದೆ, ಕಾಮ್ ಕರ್ನೆ ವಾಲಾ ಬುಡ್ಡ ಹೋತಾ ಹೇ, ಕಾಮ್ ಕರಾನೆ ವಾಲಾ ಬಡ ಹೋತಾ ಹೇ. ಸೊ ಇವಾಗ ಪಲ್ಲವಿ ಅವ್ರಂತವ್ರನ್ನ ಎಷ್ಟೋ ಜನ ಆರ್ಜೆಸ್ ಗಳನ್ನ ಮ್ಯಾನೇಜ್ ಮಾಡುವ ಒಂದು ಟೀಮ್ ಇದೆ. ಸೊ ಅವ್ರಿಗೆ ಇನ್ನೊಬ್ರು ಬಾಸ್ ಇದಾರೆ. ಸೊ ಇವರು ಏನ್ ಮಾಡ್ತಾರೆ ಕೆಲಸ ಇವತ್ತು ಅಂದ್ರೆ, ದೇ ಮೇ ನಾಟ್ ಕಮ್ ಅಂಡ್ ದೆನ್ ಡೂ ಎನಿ ಆಂಕರಿಂಗ್ ಆರ್ ಆರ್ಜೆ ಜಾಬ್ ಆರ್ ಟಿವಿಲ್ ಬರ್ದೇ ಇರ್ಬೋದು, ರೇಡಿಯೋಲ್ ಬರ್ದೇ ಇರ್ಬೋದು. ಆದರೆ ದೀಸ್ ಆರ್ ಆಲ್ ಪೀಪಲ್ ಹೂ ನೋಸ್ ಹೌ ಟು ಮ್ಯಾನೇಜ್ ಪೀಪಲ್. ಸೊ ಈ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನ ಕಲಿಬೇಕು. ಎಕ್ಸ್ಪರ್ಟ್ಸ್ ಗಳು ನಿಮ್ಮ ಕೆಳಗಡೆ ಇದ್ದು ಅವರ ಸಪೋರ್ಟ್ ಮುಖಾಂತರ ನಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡಬೇಕು. ಇನೋವೇಷನ್ ಮತ್ತೆ ಚೇಂಜ್ ಅನ್ನ ತರಬೇಕು. ಜೊತೆಗೆ ಕಸ್ಟಮರ್ ಏನ್ ಬೇಕು ಆ ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ನೀವು ಕೊಡಬೇಕು. ಟೆಕ್ನಾಲಜಿ ಅಡಾಪ್ಟಬಿಲಿಟಿಯನ್ನು ಕೂಡ ಮಾಡಬೇಕು. ಇದರ ಜೊತೆಗೆ ಪ್ರಾಫಿಟಬಿಲಿಟಿ, ಸ್ಕೇಲಬಿಲಿಟಿ ಇದ್ದಾಗ ವಿತ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್, your business will grow. It is just a matter of time. Time ಅಷ್ಟೇ. Fantastic. Love for money. Oh, love for money. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.